ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಪಿಯುಸಿ ವಿದ್ಯಾರ್ಥಿ ಸ್ವಾಗತ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆಲ್ರೆಡಿ ನಿಮಗೆ ಕ್ಲಾರಿಟಿಯನ್ನ ಕೊಟ್ಟಿದ್ದೆ. ಇಲ್ಲಿ ಮೇನ್ ಥಿಂಗ್ ಒಂದು ಆರ್ಟಿಕಲ್ ಕೂಡ ಬಂದಿದೆ ಉದಾಹರಣೆಯಿಂದ, ಅದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಬಿಗ್ ಶಾಕ್ ಆಗ್ಬೋದು ವಿದ್ಯಾರ್ಥಿಗಳಿಗೆ. ನೋಡೋಣ ಬನ್ನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಇಲ್ಲಿ ಉದಯವಾಣಿ.com ಇಂದ ಬಂದಿರೋದು ನೋಡಿ. ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ. ಉದಯವಾಣಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡವ್ರೆ, ಆರ್ಟಿಕಲ್ಸ್ ನ ಬಿಟ್ಟಿದ್ದಾರೆ. ಇಲ್ಲಿ ಏನಂದ್ರೆ ನಿಮಗೆ ನೋಡಿದ್ದಾರೆ ಗ್ರೇಸ್ ಮಾರ್ಕ್ಸ್ ಕ್ಲಾರಿಟಿ ಕೊಟ್ಟಿದ್ದಾರೆ. PUC students who fail up to 2 subjects can receive up to 5% grace marks if itself temporary to minimum required score of 210. ಅಂದ್ರೆ ಇಲ್ಲಿ ಯಾರು ಮ್ಯಾಕ್ಸಿಮಮ್ 2 ವಿಷಯದಲ್ಲಿ ನಿಮಗೆ ಗ್ರೇಸ್ ಮಾರ್ಕ್ಸ್ ನ ಕೊಡ್ತಾರೆ. ಅಪ್ ಟು 5% ಎಷ್ಟು ಕೊಡ್ತಾರೆ ಅಂದ್ರೆ 2 ವಿಷಯದಲ್ಲಿ ಕೂಡ ಅಪ್ ಟು 5% ನಿಮಗೆ ಗ್ರೇಸ್ ಅಂಕ ಕೊಡ್ತಾರೆ. ಇದು ಏನಕ್ಕಾಗುತ್ತೆ ಅಂದ್ರೆ ಮಿನಿಮಮ್ ಸ್ಕೋರ್, ಅಂದ್ರೆ ನೀವು ಪಾಸ್ ಆಗೋದಕ್ಕೆ ಮಿನಿಮಮ್ ಸ್ಕೋರ್ ನ ರೀಚ್ ಮಾಡೋದಕ್ಕೆ ನಿಮಗೆ ಸಹಾಯ ಆಗುತ್ತೆ. ಆ ನಿಟ್ಟಿನಲ್ಲಿ ಗ್ರೇಸ್ ಮಾರ್ಕ್ಸ್ ನ ಕೊಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಇದು ವರ್ಷ ಕಾಮನ್, ಅದು ಕೂಡ ಇದೆ, ಅದನ್ನ ಕೊಡ್ತಾರೆ. ಇನ್ನು ಶಾಕಿಂಗ್ ಸುದ್ದಿ ಏನಂದ್ರೆ ಫೈನಲ್ ಡಿಸಿಷನ್ ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ನ ಕೊಡೋದಕ್ಕೆ, ಗ್ರೇಸ್ ಮಾರ್ಕ್ಸ್ ಅದೇ ರೀತಿ ಅಡಿಷನಲ್ ಗ್ರೇಸ್ ಮಾರ್ಕ್ಸ್, ಎಕ್ಸ್ಟ್ರಾ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡೋದಕ್ಕೆ ಇಲ್ಲಿ ಸಿಎಂ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಆಫ್ಟರ್ ದ ಎಕ್ಸಾಮ್ ಆದ ನಂತರ ತೀರ್ಮಾನ ಕೈಗೊಳ್ಳುತ್ತಾರೆ ಅಂತ ಹೇಳಿ ಇಲ್ಲಿ ಸ್ಟ್ರಿಕ್ಟ್ ಆಗಿ ಮೆನ್ಷನ್ ಕೂಡ ಮಾಡಿದ್ದಾರೆ. ಯಾರೆಲ್ಲ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಆತಂಕರಿದ್ದೀರಾ, ಸಿಗುತ್ತೆ ಆರಾಮಾಗಿ ನಮ್ಗೆ ಪಾಸ್ ಆಗ್ಬೋದು ಅನ್ನೋರು ಸ್ವಲ್ಪ ಅಲರ್ಟ್ ಆಗಿರಿ. ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಚೀಫ್ ಮಿನಿಸ್ಟರ್ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ. ಚೀಫ್ ಮಿನಿಸ್ಟರ್ ಅವರು ಡಿಸಿಷನ್ ತೆಗೆದುಕೊಳ್ತಾರಂತೆ. ಚೀಫ್ ಮಿನಿಸ್ಟರ್ ಅವರು ಡೈರೆಕ್ಟ್ ಆಗಿ ಏನು ಹೇಳೋದಿಲ್ಲ, ಬಟ್ ಅವರು ಇಲಾಖೆಗೆ, ಅಂದ್ರೆ ನಿಮ್ಮ ಶಿಕ್ಷಣ ಇಲಾಖೆಗೆ, ನಿಮಗೆ ಬೋರ್ಡ್ಗೆ ಅಥವಾ ನಿಮ್ಮ ಶಿಕ್ಷಣ ಸಚಿವರಿಗೆ ಸೂಚನೆ ಕೊಡಬಹುದು, ಈ ರೀತಿ ಗ್ರೇಸ್ ಮಾರ್ಕ್ಸ್ ಬಗ್ಗೆ ಈ ರೀತಿ ಮಾಡಿ ಅಂತ. ಕಳೆದ ಬಾರಿ ಯಾಕೆ ಈ ರೀತಿ ಆಯ್ತು ಅಂದ್ರೆ ವರ್ಷ ಈಸಿಯಾಗಿ ನಿಮಗೆ ಕೊಡ್ತಾ ಇದ್ರು. ಕಳೆದ ಬಾರಿ ಕಾಂಟ್ರವರ್ಸಿ ಆಗಿ ಅಂದ್ರೆ ಸುಮ್ನೆ ಹೆಚ್ಚಿಗೆ ಗ್ರೇಸ್ ಮಾರ್ಕ್ಸ್ ನ ಕೊಟ್ಟು ಪಾಸ್ ಮಾಡಿದ್ರು. ಅದು ದೊಡ್ಡ ಕಾಂಟ್ರವರ್ಸಿಗೆ ಇಶ್ಯೂಸ್ ಆಗಿತ್ತು, ಗೊಂದಲ ಆಗಿತ್ತು. ಆ ನಿಟ್ಟಿನಲ್ಲಿ ಈ ರೀತಿ ಕೂಡ ಮಾಡಿದ್ದಾರೆ. ಏನಂದ್ರೆ ಸಿಎಂ ಡಿಸಿಷನ್, ನಿಮಗೆ ಏನಂದ್ರೆ ಸಿಎಂ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಡಿಸಿಷನ್ ತಗೋಬೇಕಾಗುತ್ತೆ, ಅದು ಕೂಡ ಪೆಂಡಿಂಗ್ ಇದೆ. ಅದು ಅಡಿಷನಲ್ ಗ್ರೇಸ್ ಮಾರ್ಕ್ಸ್ ಅಂತ ಹೇಳಿದ್ದಾರೆ. ಏನೇ ಅಡಿಷನಲ್ ಗ್ರೇಸ್ ಮಾರ್ಕ್ಸ್ ಪ್ರಾಬಬಲಿ ಐ ಥಿಂಕ್ ಇದು 5% ಗ್ರೇಸ್ ಮಾರ್ಕ್ಸ್ ಇಸ್ ಕಾಮನ್ ಆಗಿರೋ ಕಾರಣ ಅದು ಇದ್ದೇ ಇರುತ್ತೆ. ಇನ್ ಕೇಸ್ ಎನಿ ಅಡಿಷನಲ್ ನಿಮಗೆ ಗ್ರೇಸ್ ಮಾರ್ಕ್ಸ್ ಈಗ ಸಿಗ್ತತ್ತಲ್ಲ, ಅದನ್ನ ಬೇಕು ಅಂದ್ರೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಸಿಎಂ ಡಿಸಿಷನ್ ತೆಗೆದುಕೊಳ್ತಾರೆ. ಆರ್ ಮೇ ಬಿ ಈ 5% ಕೂಡ ನಾವು ವೆಯ್ಟ್ ಮಾಡ್ಬೇಕನ್ಸುತ್ತೆ. ಸಿದ್ದರಾಮಯ್ಯ ಅವರೇ ಈ 5% ಕೊಡಬೇಕಾ ಬೇಡವಾ, ಏನ್ ಮಾಡೋಣ ಅಂತ ಹೇಳಿ ಡಿಸಿಷನ್ ಕೂಡ ತೆಗೆದುಕೊಳ್ಬಹುದು. ಇದನ್ನ ನೋಡಿ ನಿಮ್ಮ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೋಲ್ಡರ್ ಬಿಗ್ ಶಾಕ್, ಡಿಸಿಷನ್ ಬಂದ್ಬಿಟ್ಟು ಇನ್ನೂ ಕೂಡ ಪೆಂಡಿಂಗ್ ಆಗಿದೆ. ಸಿಎಂ ಅವರು ಡಿಸಿಷನ್ ಕೂಡ ತಗೋಬೇಕು ಅಂತ ಹೇಳಿ ಈ ಮಾಹಿತಿ ಕೂಡ ಬರ್ತಾ ಇದೆ. ಈ ಮಾಹಿತಿ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.